ಅಂತ ನಾವು ಏನು ಕರಿತೀವಿ ಅದರ ರಾಜ, ಅವನ ಆಪ್ತ ಮಂತ್ರಿ ಹಮನ್ ಅಂತ ಒಬ್ಬ ಇದ್ದ. ಆ ಹಮನ್ಗೆ ಜ್ಯೂಸ್ಗಳನ್ನ ಕಂಡ್ರೆ, ಯಹೂದ್ಯರನ್ನ, ಇಸ್ರೇಲಿನ ಜನರನ್ನ ಕಂಡ್ರೆ ಆಗ್ತಿರಲಿಲ್ಲ. ಅವನು ಹೇಗಾದ್ರೂ ಮಾಡಿ ಇವರನ್ನ ಕೊಲ್ಲಬೇಕು ಅಂತ ಹವಣಿಕೆ ಮಾಡ್ತಿದ್ದ. ಆದರೆ ಈ ಪರ್ಷಿಯಾದ ರಾಜ ಯಾರಿದ್ದಾನೆ, ಆ ರಾಜನ ಹೆಂಡತಿಗೂ ರಾಜನಿಗೂ ಜಗಳ ಆದ ನಂತರ ಆತ ಇನ್ನೊಂದು ಮದುವೆ ಆಗಬೇಕು ಅಂತ ಒಂದು ಸುಂದರಿಯರ ಕಾಂಪಿಟೇಷನ್ ಮಾಡ್ದ. ಆ ಸುಂದರಿಯರಲ್ಲಿ ಯಾರು ತುಂಬ ಸುಂದರಿಯೋ ಆಕೆಯನ್ನು ಮದುವೆ ಆಗ್ತೀನಿ ಅಂತಂದ. ಆ ಥರ ಗೆದ್ದವಳು ಎಸ್ಥರ್ ಅಂತ ಹೆಣ್ಣು ಮಗಳು. ಎಸ್ಥರ್ ಬೇಸಿಕಲಿ ಜ್ಯೂ ಆಗಿದ್ಲು, ಯಹೂದ್ಯರ ಕುಲಕ್ಕೆ ಸೇರಿದವಳಾಗಿದ್ಲು. ಆದರೆ ತಾನು ಯಹೂದ್ಯರು ಅಂತ ಎಲ್ಲೂ ಹೇಳ್ಕೊಳ್ದೆ ರಾಜನ ಮಡದಿಯಾಗಿ ಸೈಲೆಂಟಾಗಿ ಇದ್ಬಿಟ್ಟಿದ್ಲು. ಯಾವಾಗ ಹಮನ್ ಒಳಗಿಂದೊಳಗೆ ಈ ಥರ ಯಹೂದ್ಯರನ್ನು ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದ್ನೋ, ಆಕೆ ಆ ಪ್ಲ್ಯಾನನ್ನೆಲ್ಲ ತಿಳ್ಕೊಂಡು ಅದನ್ನು ಯಹೂದ್ಯರ ತಂಡಕ್ಕೆ ತಲುಪಿಸಿದ್ಲು. ಅವರು ಹೋರಾಟಕ್ಕೆ ಸಿದ್ಧರಾದರು. ಹೋರಾಟಕ್ಕೆ ಸಿದ್ಧರಾಗಿ ಹಮನ್ ಇವ್ರನ್ನ ಕೊಲ್ಲೋ ಪ್ಲ್ಯಾನ್ ಮಾಡಿದರೆ, ಯುದ್ಧದಲ್ಲಿ ಅವರು ಇವನನ್ನು ಸೋಲಿಸಿ ಇವನನ್ನೇ ನೇಣಿಗೇರಿಸಿದ್ರು. ಕೊನೆಗೆ ಅಲ್ಲೇ ಚೆನ್ನಾಗಿದ್ರು. ಆದರೆ ಬಹಳ ಪ್ರಮುಖವಾದ ಸಂಗತಿ ಏನು ಅಂತಂದ್ರೆ, ಹೀಗೆ ಅವನು ಯಹೂದ್ಯರನ್ನ ಕೊಲ್ಲಲಿಕ್ಕೆ ಅಂತ ಪ್ಲಾನ್ ಮಾಡಿಕೊಂಡ ದಿನ ಅದಾರ್ ಅಂತಂದ್ರೆ ಅವರ ಈ ವರ್ಷದಲ್ಲಿ 6ನೇ ತಿಂಗಳು, ಪವಿತ್ರ ತಿಂಗಳು ಅಂತ ಕರೀತಾರೆ. ಈ ಪವಿತ್ರ ತಿಂಗಳ 13ನೇ ದಿನ ಇವರನ್ನ ಕೊಲ್ಲಬೇಕು ಅಂತ ಆತ ನಿಶ್ಚಯ ಮಾಡಿದ್ದ. 13ನೇ ದಿನ ಅವನೇ ತೀರ್ಕೊಂಡ. ಈಗ ಇಸ್ರೇಲ್ 2500 ವರ್ಷಗಳ ನಂತರ ಈ ಖಾಮಿನೈನ ಹತ್ಯೆ ಮಾಡಿದೆಯಲ್ಲ, ಇದು ಅದೇ ಅದರ್ನ 11ನೇ ದಿನ ಅಂತ ಹೇಳ್ತಾರೆ. ಅಂದರೆ 2500 ವರ್ಷಗಳಿಂದಲೂ ಕೂಡ ಯಾವ ದ್ವೇಷ ನಡ್ಕೊಂಡು ಬಂದಿತ್ತೋ ಅದು ನಿರಂತರವಾಗಿ ಹೀಗೆ ಬಂದಿತ್ತು ಅಂತ ಅನೇಕರು ಹೇಳ್ತಾರೆ. ಎಸ್ಥರ್ನ ಪಾತ್ರವನ್ನು ಮೊಸಾದ್ ನಿರ್ವಹಣೆ ಮಾಡಿದೆ. ಒಳಗಡೆನೇ ಇದ್ದು ಮೊಸಾದಿನ ಜನ ತಾವು ಯಾವ ಕಾರಣಕ್ಕೂ ಯಹೂದ್ಯರು ಅಂತ ಗೊತ್ತಾಗದೆ ಒಳಗಡೆನೇ ಇದ್ದು ಅವರ ಗುಪ್ತ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಫೈನಲಿ ಆ ಮಸಾಕರ್ ಮಾಡಲಿಕ್ಕೆ ಒಂದು ಪ್ರಯತ್ನ ನಡೆದಿದೆಯಲ್ಲ, ಒಂದು ಪ್ರಯತ್ನ ವಿಶೇಷವಾದ್ದು. ಇದು 2500 ವರ್ಷಗಳಿಂದ ನಡ್ಕೊಂಡು ಬಂದಿದ್ದು ಅಂತ ಅನೇಕರು ಹೇಳ್ತಾರೆ. ಬಟ್ ಫೈನ್. ಆದರೆ